ಮೋಟೋ ಶೋ. ನೀವು ನೋಡ್ತಾ ಇದ್ದೀರಾ ಮೋಟೋ ಶೋ. ನಾನು ನಿಮ್ಮ ಪ್ರೀತಿಯ ಹೋಸ್ಟ್ ರಾಜ್ಯಶ್ರೀ. ಮೋಟೋ ಶೋ ಬೆಂಗಳೂರಿನಲ್ಲಿ ಯಾವ್ಯಾವ ಹೊಸ ಕಾರ್, ಯಾವ್ಯಾವ ಹೊಸ ಬೈಕ್ ರೋಡ್ಗಿಳಿತಾ ಇದಾವೆ, ಆ ಬೈಕ್ ಅಥವಾ ಕಾರ್ನ ಎಕ್ಸ್ಟೀರಿಯರ್, ಇಂಟೀರಿಯರ್, ಪಾಸಿಟಿವ್, ನೆಗೆಟಿವ್ ಫೀಚರ್ಸ್ ಹೇಗಿದೆ, ಅದರ ಮೈಲೇಜ್, ಸ್ಟೋರೇಜ್, ಸ್ಪೀಡ್, ಕೆಪಾಸಿಟಿ, ಟ್ರಾವೆಲಿಂಗ್ ಕಂಫರ್ಟ್ ಹೇಗಿದೆ, ಆ ಎಲ್ಲ ವಿಷಯವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಮೋಟೋ ಶೋ ಕಾರ್ಯಕ್ರಮದಲ್ಲಿ. ಸೊ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಟು ಮೋಟೋ ಶೋ. ಈ ವಾರದ ಸ್ಪೆಷಲ್ ವೆಹಿಕಲ್ ಹ್ಯುಂಡೈ ಕ್ರೇಟಾ, ಸುಜುಕಿ ಆಕ್ಸೆಸ್, ಹೊಂಡಾ ಆಕ್ಟಿವಾ. ಗೈಸ್, ನಾನಿವತ್ತು ಮೈಸೂರು ರೋಡ್ ನಲ್ಲಿರುವಂತಹ ಬ್ಲೂ ಹ್ಯುಂಡೈ ಶೋರೂಮ್ ಮುಂದೆ ಇದ್ದೀನಿ. ಇಲ್ಲಿನ ಮ್ಯಾನೇಜರ್ ಕೃಷ್ಣಕುಮಾರ್ ಅವ್ರನ್ನ ಮಾತಾಡ್ಸ್ಕೊಂಬರೋಣ ಬನ್ನಿ. ಕೃಷ್ಣಕುಮಾರ್ ಅವರೇ, ಮೋಟೋ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಫಸ್ಟ್ ನಿಮಗೆ ಕಾಲ್ ಮಾಡಿದಾಗ ನಿಮ್ಮ ಹ್ಯುಂಡೈ ಕ್ರೇಟಾ ನಮಗೆ ಟೆಸ್ಟ್ ಡ್ರೈವ್ ಬೇಕು ಅಂತ ಕೇಳಿದೆ. ನೀವು ತುಂಬಾ ಸಪೋರ್ಟಿವ್ ಆಗಿ ಆಯ್ತು ಬನ್ನಿ ಅಂತ ಹೇಳಿ ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ಕೊಟ್ರಿ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಇಟ್ಸ್ ಅವರ್ ಪ್ಲೆಷರ್ ಮೇಡಮ್. ನೀವು ಈ ಶೋರೂಮ್ ನಲ್ಲಿ, ಪರ್ಟಿಕ್ಯುಲರ್ ಶೋರೂಮ್ ನಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಫ್ರಮ್ ಡೇ ಒನ್ ಇಂದ ಇದೆ ಕಂಪನಿ ಕೆಲಸ. ಅಂದ್ರೆ ಎಷ್ಟು ವರ್ಷ ಆಯ್ತು? ಆಲ್ಮೋಸ್ಟ್ 5 years ಆಗಿದೆ. ಆಲ್ಮೋಸ್ಟ್ 5 years ಇಂದ ಇದೇ ಕಂಪನಿಯಲ್ಲಿ ಕೆಲಸ ಮಾಡಿದೆ. ಸೊ ಈಗ ಫಾಸ್ಟ್ ಮೂವಿಂಗ್ ಹ್ಯುಂಡೈ ಯಾವ ಕಾರ್? ನಮಗೆ ಕ್ರೆಟಾ ಆಕ್ಚುಲಿ ಇಟ್ಸ್ ರೀಸೆಂಟ್ಲಿ ಲಾಂಚ್ ವೆಹಿಕಲ್. ಇವಾಗ ಒಂದು 4 months ಆಗಿದೆ ಲಾಂಚ್ ಆಗಿ. ಸೊ ಪ್ರೆಸೆಂಟ್ ಹ್ಯುಂಡೈಯಲ್ಲಿ ಜಾಸ್ತಿ ಫಾಸ್ಟ್ ಮೂವಿಂಗ್ ಇರೋದು ಕ್ರೆಟಾ ವೆಹಿಕಲ್. ಕ್ರೇಟಾ ವೆಹಿಕಲ್ ಒಂದು ಮಿಡ್ ಸೈಜ್ಡ್ SUV. ಎಕ್ಸಾಕ್ಟ್ಲಿ ಮೇಡಮ್. ಸೊ ಈ ಸೆಗ್ಮೆಂಟ್ ವೆಹಿಕಲ್ ಏನಂದ್ರೆ ಇಟ್ಸ್ ಒನ್ ಆಫ್ ದಿ ನಂಬರ್ 1 ವೆಹಿಕಲ್. ಪ್ಲಸ್ ಇಟ್ ಗಾಟ್ ಅ ಲಾಟ್ ಆಫ್ ಅವಾರ್ಡ್ಸ್. ರೀಸೆಂಟ್ಲಿ ಗಾಟ್ ಆಲ್ಮೋಸ್ಟ್ 7 to 8 ಅವಾರ್ಡ್ಸ್ ಇನ್ ದ ಸೇಮ್ ಇಯರ್ ಸಿಕ್ಕಿದೆ. 7 to 8 ಅವಾರ್ಡ್ಸ್ ಸಿಕ್ಕಿದೆ. ಪ್ಲಸ್ ಅದು ಮಾತ್ರ ಇಲ್ಲದ್ರೆ ಈ ಸೆಗ್ಮೆಂಟ್ ಅಲ್ಲಿ ಕಂಪೇರ್ ವಿತ್ ಅದರ್ ಪ್ರಾಡಕ್ಟ್ಸ್ ಬೇರೆ ಇದರಲ್ಲಿ ನೋಡುವಾಗ ಇದು ಬಂದು ಇಟ್ಸ್ ಒನ್ ಆಫ್ ದಿ ನಂಬರ್ ಪ್ರಾಡಕ್ಟ್. ಓಕೆ ಕೃಷ್ಣಕುಮಾರ್ ಅವರೇ, ನಿಮ್ಮ ಹ್ಯುಂಡೈ ಕ್ರೇಟಾ ಬೇರೆ SUVಗಳಿಗೆ ಕಂಪೇರ್ ಮಾಡಿದ್ರೆ ಹೇಗೆ ಬೆಸ್ಟ್ ಅಂತ ಹೇಳ್ತೀರಾ? ಇನ್ ಟರ್ಮ್ಸ್ ಆಫ್ ಫ್ಯೂಚರ್ಸ್ ವೈಸ್ ನೋಡಿದ್ರೆ ಇದರಲ್ಲಿ ಲಾಟ್ ಆಫ್ ಫ್ಯೂಚರ್ಸ್ ಬರ್ತಾ ಇದೆ ಮೇಡಮ್. ಫಸ್ಟ್ ಇನ್ ಸೆಗ್ಮೆಂಟ್ ಆಕ್ಚುಲಿ ಇದರಲ್ಲಿ ಈ ಸ್ಮಾಲ್ ಸೆಗ್ಮೆಂಟ್ ವೆಹಿಕಲ್ ಅಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. 6 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಅದು ಮಾತ್ರ ಇಲ್ಲದೇ ಎಲೆಕ್ಟ್ರಾನಿಕ್ ಬ್ರೇಕಿಂಗ್ ಸಿಸ್ಟಮ್, ABS ವಿತ್ ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ವಿತ್ EBD, ಅದು ಮಾತ್ರ ಇಲ್ಲದೇ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಲಾಟ್ ಆಫ್ ಫೀಚರ್ಸ್ ಬಂದು ಇದರಲ್ಲಿ ನ್ಯೂಲಿ ಮಾಡಿಕೊಟ್ಟಿದ್ದಾರೆ. ಸೊ ಸೇಫ್ಟಿ ವೈಸ್ ತುಂಬಾನೇ ಕೇರ್ ತಗೊಂಡಿದ್ದಾರೆ, ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಮಾಡಿ. ಆಸ್ ಅಂದ್ರೆ ಇಂಡಿಯನ್ ಪ್ರಾಡಕ್ಟ್ ಅಲ್ಲಿ ಕಾಸ್ಟ್ ವೈಸ್ ಅಲ್ಲೂ ಕೂಡ ಕಮ್ಮಿ ಆದ ಕಾಸ್ಟ್ ಅಲ್ಲಿ ಲಾಟ್ ಆಫ್ ಫೀಚರ್ಸ್ ಆಡ್ ಮಾಡಿ ಇದರಲ್ಲಿ ಕೊಟ್ಟಿದ್ದಾರೆ. ಓಕೆ, ಕಮ್ಮಿ ಕಾಸ್ಟ್ ಅಲ್ಲಿ ತುಂಬಾ ಫೀಚರ್ಸ್ ಇರುವಂತ SUV ಅಂತಾನೆ ಹೇಳ್ಬೋದು. ಕಾಂಪ್ಯಾಕ್ಟ್ SUV ಇದನ್ನ ಹೇಳ್ಬೋದು. ಓಕೆ. ಕೃಷ್ಣಕುಮಾರ್ ಅವರೇ, ಈಗ ಹ್ಯುಂಡೈ ಕ್ರೇಟಾನಲ್ಲಿ ಡೀಸೆಲ್ ಮತ್ತೆ ಪೆಟ್ರೋಲ್ ಎರಡು ವೇರಿಯಂಟ್ ಬಿಟ್ಟಿದ್ದೀರಿ ಅಂತ. ಇಂಡಿಯನ್ ಎಕನಾಮಿಕ್ ಪೀಪಲ್ ಅಂತ ಅಂದ್ಬಿಟ್ಟು ಇದು ಮಾಡಿ ಅದರಲ್ಲಿ ಪೆಟ್ರೋಲ್ ವರ್ಷನ್ ಮತ್ತೆ ಡೀಸೆಲ್ ವರ್ಷನ್ ಎರಡು ಇದು ಮಾಡಿದ್ದಾರೆ. ಸೊ ಬೇಸ್ಡ್ ಆನ್ ದಿ ಕಸ್ಟಮರ್ ಯೂಸೇಜ್, ಅವರದ್ದು ಯೂಸೇಜ್ ಮೇಲೆ ಡಿಪೆಂಡ್ ಆಗಿ ಅವರವರು ಇಷ್ಟಕ್ಕೆ ಕೆಲವರು ಪೆಟ್ರೋಲ್ ವೆಹಿಕಲ್ಸ್ ಬೇಕಂತ ಕೇಳ್ತಾರೆ, ಮತ್ತೆ ಕೆಲವೊಬ್ರು ಡೀಸೆಲ್ ವೆಹಿಕಲ್ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸೊ ಅದರಲ್ಲಿ ಅವ್ರು ಯಾರು ಚೂಸ್ ಮಾಡ್ತಾರೋ, ಯಾವ್ದನ್ನ ಚೂಸ್ ಮಾಡ್ತಾರೋ ಅದಕ್ಕೆ ನಾವು ಇದು ಮಾಡ್ಕೊಡ್ತೀವಿ. ಬಟ್ ಎಂಡ್ ಆಫ್ ದಿ ಡೇ ಏನಾಗುತ್ತೆ ಅಂದ್ರೆ ಮೇನ್ ಬಂದು ಕಸ್ಟಮರ್ ಯೂಸೇಜ್ ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರೋದನ್ನ ನಾವು ಅದಕ್ಕೆ ಸಜೆಸ್ಟ್ ಮಾಡ್ಕೊಳ್ತೀವಿ. ಓಕೆ, ಈಗ ಪೆಟ್ರೋಲ್ ವೆಹಿಕಲ್ ಮತ್ತೆ ಡೀಸೆಲ್ ವೆಹಿಕಲ್ ಅದೆರಡಕ್ಕೂ ಮೇಜರ್ ಡಿಫ್ರೆನ್ಸ್ ಏನಾದರೂ ಇದೆ? ಏನ್ ಡಿಫ್ರೆನ್ಸ್ ಅಂತ ನೋಡಿದ್ರೆ ನಿಮಗೆ ಏನಾಗ್ತದೆ ಮೇಡಮ್, ಇಂಜಿನ್ ಕೆಪಾಸಿಟಿ ಬಂದು ನಿಮಗೆ ಬರುತ್ತೆ ಸೇಮ್. ಅದು 1600 cc ಇಂಜಿನ್ ಕೆಪಾಸಿಟಿ ಪೆಟ್ರೋಲ್ ಇಂಜಿನ್, ಇದು 1600 cc ಇಂಜಿನ್ ಕೆಪಾಸಿಟಿ ಡೀಸೆಲ್ ವರ್ಷನ್ ಬರುತ್ತೆ. ಬಟ್ ಇನ್ ಟರ್ಮ್ಸ್ ಆಫ್ ಕೂಲಿಂಗ್ ಪವರ್ ಅಂತ ನೋಡುವಾಗ ಡೀಸೆಲ್ ಅಲ್ಲಿ ಸ್ವಲ್ಪ ಪವರ್ ಜಾಸ್ತಿ ಬರುತ್ತೆ. ಅದು ಮಾತ್ರ ಇಲ್ಲದೆ ಈ ಸೆಗ್ಮೆಂಟ್ ವೆಹಿಕಲ್ ಅಲ್ಲಿ, ಈ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ಅಲ್ಲಿ ಹೋಗೋರು ಯಾರು ಸಾಮಾನ್ಯವಾಗಿ ಯಾರು ಪೆಟ್ರೋಲ್ ವರ್ಷನ್ ಜಾಸ್ತಿ ಯಾರು ಹೋಗಲ್ಲ. ಹಾಗಾಗಿ ಡೀಸೆಲ್ ವರ್ಷನ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಮೈಲೇಜ್ ವೈಸ್ ಅಂತ ನೋಡಿದ್ರೆ ಫಸ್ಟ್ ಇನ್ ಸೆಗ್ಮೆಂಟ್, ಈ ಸೆಗ್ಮೆಂಟ್ ಅಲ್ಲಿ ನಿಮಗೆ ಡೀಸೆಲ್ ವರ್ಷನ್ ಬಂದು ಅರೌಂಡ್ 21.21 ಕಿಲೋಮೀಟರ್ಸ್ ಬಂದು ಆಸ್ ಪರ್ ದಿ ARI ಬಂದು ಕ್ಲೈಮ್ ಮಾಡಿದ್ದಾರೆ. ಪೆಟ್ರೋಲ್ ವರ್ಷನ್ ಬಂದು 17 ಕಿಲೋಮೀಟರ್ಸ್ ಬಂದು ಕ್ಲೈಮ್ ಮಾಡಿದ್ದಾರೆ. ಓಕೆ, ಡೀಸೆಲ್ ನಲ್ಲಿ ಜಾಸ್ತಿ ಮೈಲೇಜ್ ಕಂಪೇರ್ ಟು ಪೆಟ್ರೋಲ್ ವರ್ಷನ್. ಸೊ ಹಾಗಾಗಿ ಪೆಟ್ರೋಲ್ಗಿಂತ ಡೀಸೆಲ್ ವರ್ಷನ್ ಜಾಸ್ತಿ ಜನ ಪ್ರಿಫರೆನ್ಸ್ ಕೊಡ್ತಾರೆ. ಹಾಗೆ ನೋಡೋದಾದ್ರೆ ನಿಮ್ಮ ಹ್ಯುಂಡೈ ಕ್ರೇಟಾ ಏನ್ ವೆಹಿಕಲ್ ಇದೆಯಲ್ಲ, ಅದು ಎಕ್ಸ್ಟೀರಿಯರ್ಲಿ ಸಖತ್ ಒಳ್ಳೆ ಲುಕ್ ಕೊಡ್ತಾ ಇದೆ. ನಾನು ಇಂಟೀರಿಯರ್ ನೋಡ್ಬೇಕು ಅಂತ ಅವಾಗಲಿಂದ ಅಷ್ಟೇ ಸಖತ್ ಎಕ್ಸೈಟೆಡ್.
ಪೆಟ್ರೋಲ್ ವರ್ಷನ್ ಡೀಸೆಲ್ ವರ್ಷನ್ ಎರಡೂ ಬರುತ್ತೆ ಅಂತ ಹೇಳಿದ್ರಲ್ಲ, ರೇಟ್ ವೈಸ್ ಏನಾದರೂ ಜಾಸ್ತಿ ಡಿಫ್ರೆನ್ಸ್ ಇದೆಯಾ? ಖಂಡಿತವಾಗ್ಲೂ ಮೇಡಮ್, ಯಾಕಂದರೆ ಪೆಟ್ರೋಲ್ ಇಂಜಿನ್ ಬಂದು ನಿಮಗೆ ಲೈಫ್ ಚೆನ್ನಾಗಿರುತ್ತೆ ಮತ್ತು ಸ್ಮೂತ್ನೆಸ್ ಇರುತ್ತೆ ಇಂಜಿನ್ ಇದು. ಬಟ್ ಡೀಸೆಲ್ ವರ್ಷನ್ ಬಂದು ಏನಾಗುತ್ತೆ ಅಂದರೆ ನಿಮಗೆ ರಫ್ ಯೂಸಿಗೆ ಬಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ. ಆಫ್ ರೋಡ್ ಆಗಿರಲಿ ಅಥವಾ ಆನ್ ರೋಡ್ ಆಗಿರಲಿ, ಎಸ್ಪೆಷಲಿ ಸಿಟಿ ಟ್ರಾಫಿಕಲ್ಲಿ ಅಂತ ಹೋಗುವಾಗ ನಿಮಗೆ ಡೀಸೆಲ್ ವರ್ಷನ್ ಜಾಸ್ತಿ ಮಾಡ್ತಾರೆ. ಪ್ರೈಸ್ ವೈಸ್ ಅಂತ ನೋಡಿದ್ರೂ ಆಲ್ಮೋಸ್ಟ್ ಒಂದು ಕಾಲಿಂದ 1.5 ಲಕ್ಷ ತನಕ ಡಿಫ್ರೆನ್ಸ್ ಬರುತ್ತೆ ಮೇಡಮ್, ಪ್ರೈಸು ಮತ್ತು ಇದು ಪೆಟ್ರೋಲ್ ಮತ್ತು ಡೀಸೆಲ್ ವರ್ಷನ್. ಓಕೆ, ಇದು ಡೀಸೆಲ್ ಸ್ಟಾರ್ಟಿಂಗ್ ಬೇಸ್ ಪ್ರೈಸ್? ಡೀಸೆಲ್ ಸ್ಟಾರ್ಟಿಂಗ್ ಮಾಡೋದು ಬಂದು 9,70,000 ಸ್ಟಾರ್ಟ್ ಆಗುತ್ತೆ. ಪೆಟ್ರೋಲ್ ವರ್ಷನ್ ಬಂದು 8,80,000 ಸ್ಟಾರ್ಟ್ ಆಗುತ್ತೆ. ಅದು ಬೇಸ್ ಮಾಡಲ್ ಸ್ಟಾರ್ಟಿಂಗ್ ರೇಂಜ್ ಬಂದು 1000 ಸ್ಟಾರ್ಟ್ ಆಗುತ್ತೆ. ಸೊ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇಟ್ಕೋ ಅಂತದ? ಖಂಡಿತವಾಗ್ಲು ಮೇಡಮ್. ಈಗ ನೀವು ಡೀಸೆಲ್ ಅಂತ ನೋಡಿದ್ರೆ ಡೀಸೆಲ್ ಅಲ್ಲೇ ನಿಮಗೆ 2 ಇಂಜಿನ್ ಬಿಟ್ಟಿದ್ದಾರೆ. ಒಂದು 1400 cc ಒಂದು ಮತ್ತೆ 1600 cc ಒಂದು ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಅಂದ್ರೆ 1400 cc ಬಂದು ನಿಮಗೆ ಸ್ಟಾರ್ಟಿಂಗ್ ಮಾಡಲ್ ಬಂದು 9,60,000 ಸ್ಟಾರ್ಟ್ ಆಗುತ್ತೆ. ಓಕೆ, ತುಂಬಾ ಥ್ಯಾಂಕ್ಸ್ ನಿಮ್ಮ ಎಲ್ಲಾ ಮಾಹಿತಿಗಾಗಿ. ಈಗ ಟೆಸ್ಟ್ ಡ್ರೈವ್ ಹೋಗೋದಕ್ಕೆ ನಾನಂತೂ ಸಖತ್ ಎಕ್ಸೈಟ್ ಆಗಿ. ಖಂಡಿತವಾಗ್ಲು ಮೇಡಮ್, ಇಟ್ ಇಸ್ ಅವರ್ ಪ್ಲೆಷರ್ ಟು ಗಿವ್ ದ ಟೆಸ್ಟ್ ಡ್ರೈವ್. ಥ್ಯಾಂಕ್ಸ್. ನನಗೆ ಗೊತ್ತು ನಮ್ಮ ವೀಕ್ಷಕರು ಕೂಡ ಟೆಸ್ಟ್ ಡ್ರೈವ್ ಹೋಗೋದಕ್ಕೆ ಅಷ್ಟೇ ಎಕ್ಸೈಟ್ ಆಗಿದ್ದಾರೆ. ಸೊ ಲೆಟ್ಸ್ ಗೋ. ಗೈಸ್, ಈಗ ನಾನು ಹ್ಯುಂಡೈ ಕ್ರೇಟಾ ಹೈ ಎಂಡ್ ಮಾಡೆಲ್ ಡೀಸೆಲ್ ಕಾರ್ ಜೊತೆ ಇದ್ದೀನಿ. ಬನ್ನಿ ಈಗ ಹ್ಯುಂಡೈ ಕ್ರೇಟಾದ ಎಕ್ಸ್ಟೀರಿಯರ್ ಲುಕ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಗೈಸ್, ನೀವು ಹ್ಯುಂಡೈ ಕ್ರೇಟಾನ ಫ್ರಂಟ್ ಇಂದ ನೋಡೋದಾದ್ರೆ ಏರೋಡೈನಮಿಕ್ ಶೇಪ್ ವಿತ್ ಅ ಫ್ಲೂಯಿಡಿಕ್ ಸ್ಕಲ್ಪ್ಚರ್ ಕಾಣುತ್ತೆ. ಹಾಗೆ ದೊಡ್ಡ ಬಾನೆಟ್, ದೊಡ್ಡ ಬಂಪರ್, ಅದ್ರ ಮೇಲೆ ಕ್ರೋಮಿಕ್ ಕವರ್ ಆಗಿರುವಂತಹ ದೊಡ್ಡ ದೊಡ್ಡ ಗ್ರಿಲ್ಸ್ ವಿತ್ ಅ ಸೆಂಟ್ರಲ್ ಹ್ಯುಂಡೈ ಲೋಗೋ. ಹಾಗೆ ಸೈಡ್ ಬಂದ್ರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ವಿತ್ ಪೊಸಿಷನಿಂಗ್ ಲ್ಯಾಂಪ್ಸ್. ಹಾಗೆ ಸೈಡ್ ಬಂದ್ರೆ ಟೈರ್ 17 inches ಟೈರ್ ಇದೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ವಿತ್ ಟ್ಯೂಬ್ಲೆಸ್ ಟೈರ್ 17 inches ಇದೆ. ಹಾಗೆ ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋದಾದ್ರೆ 200 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಹಾಗೆ ಕ್ರೋಮ್ ಫಿನಿಶ್ಡ್ ಗುಡ್ ಕ್ವಾಲಿಟಿ ಡೋರ್ ಹ್ಯಾಂಡಲ್. ಇನ್ನು ಹ್ಯುಂಡೈ ಕ್ರೇಟಾದ ಬ್ಯಾಕ್ ಸೈಡ್ ಲುಕ್ ಬರೋದಾದ್ರೆ ಕಂಪ್ಲೀಟ್ಲಿ ಪ್ರೀಮಿಯಂ ಲುಕ್ ಇರುವಂತಹ ಟೈಲ್ ಲ್ಯಾಂಪ್ ಕಾಣುತ್ತೆ. ಹಾಗೆ ರೇರ್ ವಿಂಡೋ ವೈಪರ್ ಕೂಡ ಇದೆ. ಇನ್ನು ಬೂಟ್ ಸ್ಪೇಸ್ ಬರೋದಾದ್ರೆ ಟೋಟಲಿ 402 liters ಸ್ಪೇಸ್ ಸಿಗುತ್ತೆ. ನಿಮಗೆ ಆ ಸ್ಪೇಸ್ ನ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂದ್ರೆ ಫೋಲ್ಡಬಲ್ ಬ್ಯಾಕ್ ಸೈಡ್ ಸೀಟ್ ಇದೆ. ನೀವು ಆ ಸೀಟ್ಸ್ ನ ಬೆಂಡ್ ಮಾಡಿದ್ರೆ ಇನ್ನು ಬೂಟ್ ಸ್ಪೇಸ್ ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಹಾಗೆ ಸುಮಾರು 3 ದೊಡ್ಡ ದೊಡ್ಡ ಬ್ರೀಫ್ ಕೇಸ್ ನ ಇಡಬಹುದು ಇಲ್ಲಿ. ಇದಿಷ್ಟು ಹ್ಯುಂಡೈ ಕ್ರೇಟಾನ ಎಕ್ಸ್ಟರ್ನಲ್ ಫೀಚರ್ಸ್. ಇಂಟರ್ನಲ್ ಫೀಚರ್ಸ್ ಇರಬೇಕಾ ಹೇಳ್ತೀನಿ ಒಂದು ಶಾರ್ಟ್ ಬ್ರೇಕ್ ಆದ್ಮೇಲೆ. Motor Show.